ನಮಸ್ಕಾರ, ಎಜುನೇಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ನಾನು BEd ಫಸ್ಟ್ ಸೆಮ್ನಲ್ಲಿ ಓದ್ತಾ ಇದ್ದೀನಿ, ಸೆಕೆಂಡ್ ಸೆಮ್ನಲ್ಲಿ ಓದ್ತಾ ಇದ್ದೀನಿ, ಥರ್ಡ್ ಸೆಮ್ನಲ್ಲಿ ಓದ್ತಾ ಇದ್ದೀನಿ ಅಥವಾ ಫೋರ್ತ್ ಸೆಮ್ನಲ್ಲಿ ಓದ್ತಾ ಇದ್ದೀನಿ. ಅಂದರೆ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ನಲ್ಲಿ ಓದ್ತಾ ಇದ್ದೀನಿ. ನಾನು TETಯನ್ನು ಬರೀಬಹುದಾ? ಇನ್ ಕೇಸ್ ಬರೆದ್ರೆ ನನಗೆ ಎಲಿಜಿಬಿಲಿಟಿ ಸಿಗುತ್ತಾ? ಇನ್ ಕೇಸ್ ನಾನು ಪಾಸ್ ಆದರೆ ನನ್ನ ಸರ್ಟಿಫಿಕೇಟ್ ನನಗೆ ಸಿಗುತ್ತಾ? ಮುಂದೆ CET ನೇಮಕಾತಿ ಸಂದರ್ಭದಲ್ಲಿ ಅದೇ ಸರ್ಟಿಫಿಕೇಟ್ ಅಥವಾ ಅದೇ TET ಎಲಿಜಿಬಿಲಿಟಿಯನ್ನು ನಾನು ಉಪಯೋಗಿಸ್ಕೊಳ್ಳೋದಕ್ಕೆ ನನಗೆ ಸಹಾಯಕಾರಿ ಆಗುತ್ತಾ ಅನ್ನುವಂಥ ಒಂದಿಷ್ಟು ಸಹಜ ಗೊಂದಲಗಳು BEd ಪರ್ಸ್ಯೂವಿಂಗ್ ಇರುವಂಥ ವಿದ್ಯಾರ್ಥಿಗಳಿದ್ದಾವೆ, ಅಂದರೆ BEd ಓದ್ತಾ ಇರುವಂಥ ವಿದ್ಯಾರ್ಥಿಗಳಿದ್ದಾವೆ. ಸೊ ಈ ಕುರಿತು NCTಯ ನಿಯಮಾವಳಿಗಳ ಪ್ರಕಾರ ಹಾಗೂ 2025ನೇ ಸಾಲಿನ ಕರ್ನಾಟಕ TET ಅಧಿಸೂಚನೆಯ ಮಾಹಿತಿಯ ಪ್ರಕಾರ ಏನೆಲ್ಲ ಮಾಹಿತಿ ಇದೆ, ನಿಮಗೇನು ಅವಕಾಶ ಇದೆ ಅನ್ನುವಂಥ ಎಲ್ಲ ವಿವರಗಳನ್ನು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಯಾರೆಲ್ಲ BEd ಓದ್ತಾ ಇದ್ರಿ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರು, ನಾವು ಈ TETಗೆ ಎಲಿಜಿಬಲ್ ಇದ್ದೀವಾ, ನಾವು ಬರೆದ್ರೆ ನಮ್ಮ ಎಲಿಜಿಬಿಲಿಟಿ ಕನ್ಸಿಡರ್ ಆಗುತ್ತಾ ಅಂತ ಕೇಳಿದರೆ ಆದ್ಮೇಲೆ NCTಯ ನಿಯಮಾವಳಿಗಳ ಪ್ರಕಾರನೇ ನಿಮಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಹಾಗಾಗಿ ನೀವು ಇಲ್ಲಿ ಯಾರ ಪರ್ಮಿಷನ್ಗೂ ಕಾಯೋದು ಬೇಡ ಅಥವಾ ಯಾರೊಬ್ಬರು ಹೇಳ್ತಾರೆ ಬಂದು ಅಂತ ವೇಟ್ ಮಾಡೋದು ಬೇಡ. ನಾನು ತುಂಬ ಸಲ ಹೇಳಿದ್ದೀನಿ, BEd ಓದ್ತಾ ಇರುವಂಥವರು ಯಾರೆಲ್ಲ ಅಡ್ಮಿಷನ್ ತಗೊಂಡಿದ್ದೀರಿ ನೀವೆಲ್ಲರೂ ಕೂಡ TET ಬರೆಯೋದಕ್ಕೆ ಅರ್ಹರಿದ್ದೀರಿ. ನೀವು ಫಸ್ಟ್ ಸೆಮಿಸ್ಟರ್ನಲ್ಲೇ ಇದ್ದೀರೋ ಅಥವಾ ಫೈನಲ್ ಸೆಮ್ನಲ್ಲೋ ಇದ್ದೀರೋ ಅದು ಮ್ಯಾಟರ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ನೀವು ಅಡ್ಮಿಷನ್ ತಗೊಂಡಿದ್ರೆ ಸಾಕು, ನೀವು ಅರ್ಜಿ ಸಲ್ಲಿಸಿ ಅರ್ಹತೆ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವೀಗ BEd ಫಸ್ಟ್ ಇಯರ್ ಓದ್ತಾ ಇದ್ದೀರಿ, TET ಬರೀತೀರಿ, ಸೊ 90ಕ್ಕಿಂತ ಜಾಸ್ತಿ ಅಂಕಗಳನ್ನು ತಗೊಂಡು ಅರ್ಹತೆ ಪಡ್ಕೋತೀರಿ, ಅದು ವ್ಯಾಲಿಡ್ ಇರುತ್ತೆ. ನೀವು ಸರ್ಟಿಫಿಕೇಟ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಆದರೆ CET ಇನ್ ಕೇಸ್ ಕಾಲ್ಫಾರ್ಮ್ ಆಯಿತು ಅಂದರೆ CETಗೆ ನೀವು ಅರ್ಹರಿರೋದಿಲ್ಲ. ನಿಮ್ಮ ಡಿಗ್ರಿ ಮುಗಿದು ಎಲ್ಲ ಸೆಮಿಸ್ಟರ್ ರಿಸಲ್ಟ್ಗಳು ಬಂದಿರಬೇಕು. ಬಟ್ TET ಅರ್ಹತೆ ಪಡೆಯೋದಕ್ಕೆ ನಿಮಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸೊ ನೀವು ನಿಶ್ಚಿಂತೆಯಿಂದ ಅಧ್ಯಯನವನ್ನು ಮಾಡಿ 2025ನೇ ಸಾಲಿನ ಕರ್ನಾಟಕ TETನಲ್ಲಿ ಅರ್ಹತೆ ಪಡೆಯೋದಕ್ಕೆ ನಿಮ್ಗೆ ಅವಕಾಶ ಇದೆ. ಸೊ ಅದನ್ನೇ ನಾನು ನಿಮಗೆ ನೇರವಾಗಿ ನೋಟಿಫಿಕೇಶನ್ ಆಧಾರಿತವಾಗಿಯೇ ಮತ್ತೊಮ್ಮೆ ಅದನ್ನು ಸ್ಪಷ್ಟವಾಗಿ ಹೇಳೋದಾದರೆ, ಗಮನಿಸ್ತಾ ಇದ್ರಿ, ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು ಹಾಗೂ BEd ಪದವಿಯಲ್ಲಿ ತಿರುಗಡೆ ಹೊಂದಿರುವವರು ಅಥವಾ BD ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು, ಅಂದರೆ ಫಸ್ಟ್ ಇಯರ್ ಆದರೂ ಓದ್ತಾ ಇರಿ, ಸೆಕೆಂಡ್ ಇಯರ್ ಆದರೂ ಓದ್ತಾ ಇರಿ, ಬಟ್ ನೀವು BEdಗೆ ಅಡ್ಮಿಷನ್ ತಗೊಂಡಿದ್ರಿ ಅಂದರೆ ಆಯಿತು, ನೀವು ಕರ್ನಾಟಕ TET ಆಯಿತು, CTET ಆಯಿತು, ಎರಡನ್ನೂ ಬರೆಯೋದಕ್ಕೆ ಅವಕಾಶ ಇರುತ್ತೆ, ಎರಡರಲ್ಲೂ ಅರ್ಹತೆ ಪಡೆಯೋದಕ್ಕೆ ಅವಕಾಶ ಇದೆ, ಎರಡರಲ್ಲೂ ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಅದನ್ನೇ ನೀವು ಲೈಫ್ ಟೈಮ್ ವ್ಯಾಲಿಡಿಟಿವರೆಗೂ ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. TET ಒಂದ್ಸಲ ನೀವು ಪಾಸ್ ಆದರೆ ಜೀವನ ಪರ್ಯಂತ ಕೂಡ ಅದರ ವ್ಯಾಲಿಡಿಟಿ ಇರುತ್ತೆ. ಸೊ ಹಾಗಾಗಿ ನೀವು ಇನ್ ಕೇಸ್ BEd ಓದ್ತಾ ಇದ್ದೀರಿ ಅಂತಾದರೆ ದಯವಿಟ್ಟು ಈ TETನ ಸೀರಿಯಸ್ ಆಗಿ ತಗೊಂಡು ಕ್ವಾಲಿಫೈ ಮಾಡ್ಕೊಂಡ್ಬಿಡಿ. ಯಾಕೆಂದರೆ ವರ್ಷದಿಂದ ವರ್ಷಕ್ಕೆ TETಯ ಕಠಿಣತೆಯ ಮಟ್ಟ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸಾಧ್ಯವಾದಷ್ಟು ಈ ವರ್ಷ TETಯನ್ನು ಕ್ರ್ಯಾಕ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಸೊ ಯಾರೆಲ್ಲ BEd ಓದ್ತಾ ಇದ್ರಿ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ನಲ್ಲಿ, ನೀವು TET CTET ಎರಡನ್ನೂ ಬರೆಯೋದಕ್ಕೆ ಅರ್ಹರಿದ್ದೀರಿ. ಪಾಸ್ ಆದರೆ ನಿಮ್ಮ ಅರ್ಹತೆಯನ್ನು ಮಾನ್ಯ ಮಾಡಲಾಗುತ್ತೆ, ಮುಂದಿನ ನೇಮಕಾತಿಗಳಿಗೆ ಭಾಗವಹಿಸೋದಕ್ಕೂ ಅವಕಾಶ ಸಿಗುತ್ತೆ, ಅದು ವ್ಯಾಲಿಡ್ ಇದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.